ಇನ್ನು ನವೆಂಬರ್ ಕ್ರಾಂತಿ ಕುರಿತಂತೆ ಜಮೀರ್ ಅಹಮದ್ ಖಾನ್ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ. ಸ್ವತಃ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ, ನವೆಂಬರ್ಗೆ ಯಾವ ಕ್ರಾಂತಿ ಆಗಲ್ಲ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕುಳಿತಿದ್ದಾರೆ. ನಮ್ಮ ಹೈಕಮಾಂಡ್ ಎಲ್ಲಾ ತೀರ್ಮಾನ ಮಾಡುತ್ತೆ, ಈ ಬಗ್ಗೆ ಮಾತನಾಡಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರೇ ಹಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಮಂಡ್ಯದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ. ನವೆಂಬರ್ ಕ್ರಾಂತಿ ಕುರಿತಂತೆ ಬಹಳ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ನಾಯಕರೇ ಕೆಲವರು ಮಾಧ್ಯಮದ ಎದುರುಗಡೆ ಮಾತನಾಡ್ತಾ ಇದ್ದಾರೆ. ಈ ಬಗ್ಗೆ ಬಿಜೆಪಿಯ ನಾಯಕರು ಕೂಡ ಬದಲಾವಣೆ ಖಚಿತ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬಯಸ್ತೇನೆ. ಇದು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೊಸ ಬಾಂಬ್. ಡಿಕೆ ಶಿವಕುಮಾರ್ಗೂ ಸಿಎಂ ಆಗಬೇಕು ಅಂತ ಆಸೆ ಇದೆ. ಡಿಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತೇನೆ, ಆದ್ರೆ ಈ 5 ವರ್ಷ ಸಿದ್ದರಾಮಯ್ಯ ಅವರೇ ಇರ್ತಾರೆ. ಏನೇನು ಕ್ರಾಂತಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಾನಿಲ್ಲ, ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಮಾಧ್ಯಮದಲ್ಲಿ ಮಾತಾಡಿ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಏನಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದರು, ಈ ಥರ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ. ಮೊನ್ನೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರು ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ ಅಂದರೆ ಸರಿ, ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡಬೇಕಾಗಿರೋದು ಯಾವುದು? ಹೈಕಮಾಂಡ್ ಮಾಡಬೇಕಾಗಿರೋದು. ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರು ಗೆರೆ ದಾಟಲ್ಲ. ಕೆಲವರು ಅಶೋಕ್ ಬಿಜೆಪಿ ಅವ್ರಿಗೆ ಏನು ಕೆಲಸ? ಈಗ ದಸರಾನೇ ಮಾಡಲ್ಲ ಅಂದ್ರೆ ಅಶೋಕ್ ಅವರು. ಅಶೋಕ್ ಅವ್ರು ಹೇಳಿದ್ರೆ ಯಾವ ಥರ ಒಂದು ಮಾತು ಸತ್ಯ ಆಗಿದೆ ರೀ, ಒಂದು ತೋರಿಸಿ ನನಗೆ ಉದಾಹರಣೆ. ಅಶೋಕ್ ಅವ್ರು ಯಾವಾಗ ಏನಾರು ಹೇಳಿದ್ರಲ್ಲ, ಅದು ಒಂದು ಯಾವುದನ್ನ ಆಗಿರೋದು ಹೇಳಿ ನೀವು. ಈಗ ಏನಂದ್ರು ಹೋದ ವರ್ಷ ಈ ಸಿದ್ದರಾಮಯ್ಯ ದಸರಾ ಹಬ್ಬ ಮಾಡಲ್ಲ ಬರೋ ವರ್ಷ ಅಂದರು, ಮಾಡಿಲ್ವ ಸಿದ್ದರಾಮಯ್ಯ ಅವರು? ಹಾಗಾಗಿ ಅವ್ರ ಪಕ್ಷದ ನೋಡ್ಕೊಳ್ಳಿ, ಇಂಟ್ರಲ್ ಅವ್ರ ಪಕ್ಷದಲ್ಲಿ 5-6 ಗುಂಪಾಗಿದೆ. ನಮ್ಮ ಪಕ್ಷದ ವಿಚಾರ ಬಿಟ್ಟಾಗಿ ಅಂತೇಳಿ ಅವ್ರ ಪಕ್ಷನೇ ನೆಲ್ಲ ಕಿಚ್ಚಿದೆ. ಇನ್ನು ಅವ್ರು ಈ ಕರ್ನಾಟಕದಲ್ಲಿ ಅಧಿಕಾರ ಬರಬೇಕಂದ್ರೆ ಕನಿಷ್ಠ 15 ವರ್ಷ ಆಯ್ತು. ಇವತ್ತು ಬರೆದಿಕೊಳ್ಳಿ, ಮಂಡ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆನ ಕೊಟ್ಟರಂತ ಬರೆದಿಕೊಳ್ಬೇಕು ನೀವು. 28ರಲ್ಲೂ ನಮ್ಮದೇ ಸರ್ಕಾರ. ಇವತ್ತೇನು 140 ಇದ್ದೀವಿ, ನೆಕ್ಸ್ಟ್ 150 ದಾಟ್ತೀವಿ. ನಾವು 150 ದಾಟ್ತೀವಿ. ಜನ ಬೆಂಬಲ ಇದೆ ನಮಗೆ. ಇನ್ನು ಈ ವಿಚಾರದಲ್ಲಿ ಕೆಎನ್ ರಾಜಣ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನವೆಂಬರ್ನಲ್ಲಿ ಬದಲಾವಣೆ ಆಗ್ತದೆ ಅಂತ ಊಹೆ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವುದೇ ಬದಲಾವಣೆ ಇಲ್ಲ, ಬದಲಾವಣೆ ಆಗತ್ತೆ ಎಂಬ ಊಹೆಗೂ ಅವಕಾಶ ಇಲ್ಲ. ರಾಜ್ಯದಲ್ಲಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಇದು ತುಮಕೂರಿನಲ್ಲಿ ಕಾಂಗ್ರೆಸ್ ಶಾಸಕ ಕೆಎನ್ ರಾಜಣ್ಣ ಅವರ ಹೇಳಿಕೆ. ನೋಡ್ರಿ, ನವೆಂಬರ್ ಅಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಊಹೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವುದೇ ಬದಲಾವಣೆಗಳು ಇಲ್ಲ, ಯಾವುದೇ ಊಹೆಗೂ ಕೂಡ ಅವಕಾಶ ಇಲ್ಲ. ಸರ್ಕಾರ 5 ವರ್ಷ ನಿರಂತರವಾಗಿ ಇದ್ದೇ ಇರ್ತದೆ. ಅನುಮಾನ ಏನಾರು ಇದ್ರೆ ಬಿಜೆಪಿನವರು ಅವರು ಸುಳ್ಳು ಹೇಳಿ ರೂಢಿ ಅವ್ರಿಗೆ, ಅದು ಹೇಳೋದೆಲ್ಲ ಅವರು ಹೇಳ್ತಾರೆ. ಅದಕ್ಕೆ ಸುಳ್ಳಿನಿಂದನೇ ಅವರು ಇದುವರೆಗೆ ರಾಷ್ಟ್ರದಲ್ಲಿ ಎಲ್ಲ ಬಂದಿದ್ದಾರೆ. ಅವರು ಬಿಜೆಪಿಯವ್ರಿಗೆ ಏನು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ಬಿಜೆಪಿ ನಮ್ಮ ಹುಲಿ ನಾಯಕರವರು ಪಕ್ಷದ ಮುಖಂಡರು, ಅವ್ರ ಕಚೇರಿಯಲ್ಲಿ ಕೂತ್ಕೊಂಡು ನಾವು ಅವ್ರ ಪಕ್ಷ ಟೀಕೆ ಮಾಡೋದು ಚೆನ್ನಾಗಿರೋದಿಲ್ಲ.